ಉಂಬ್ಳಾವಲ್ ಗ್ರಾಮ ಪಂಚಾಯತಿಯಲ್ಲಿ ಕೃಷ್ಣೇಗೌಡರ ಜಮೀನಿಗೆ ಮತ್ತು ಈಸಣ್ಣರ ಜಮೀನಿಗೆ ರಾತ್ರಿ ಆನೆಗಳು ದಾಳಿ ಮಾಡಿದ್ದಾವೆ. 2 ಆನೆಗಳು ಬಂದು ತೆಂಗಿನ ಮರ, ಅಡಿಕೆ ಮರ ಎಲ್ಲವನ್ನು ಸಂಪೂರ್ಣವಾಗಿ ನಾಶಗೊಳಿಸಿದೆ. ರೈತರು ಕಂಗಾಲಾಗಿದ್ದಾರೆ. ಅನೇಕ ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಯಾವುದೇ ಕೂಡ ಅರಣ್ಯಾಧಿಕಾರಿದವರು ಸೂಕ್ತ ಕ್ರಮಗಳನ್ನು ಕೈಗೊಂಡಿಲ್ಲ. ಮತ್ತು ಟ್ರೆಂಚ್ ಹೊಡಿಬೇಕು ಅಂತೇಳಿ ಮನವಿ ಕೊಟ್ವಿ, ಅದು ಕೂಡ ಅವರು ಮನವಿಯನ್ನು ಸ್ವೀಕರಿಸಲಿಲ್ಲ. ಹಾಗಾಗಿ ನಾವು ಅರಣ್ಯಾಧಿಕಾರಿಗಳು ತಕ್ಷಣ ಆಗಮಿಸಿ ಒಂದು ಟ್ರೆಂಚ್ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಇದೇ ರೀತಿ ತೋಟದೊಳಗೆ ಒಂದು 11 kV ವೈರು ಕೂಡ ಪಾಸ್ ಆಗಿದೆ. ಅದಕ್ಕೂ ಕೂಡ ಅನೇಕ ಬಾರಿ ಮನವಿಯನ್ನು ಕೊಟ್ಟಿದ್ವಿ. ಅದಕ್ಕೂ ಕೂಡ ನೋಡಿ ರಾತ್ರಿ ಬಂದು ಲೈನನ್ನೇ ಕಟ್ ಮಾಡಿದೆ. ಆನೆ ಅಂದರೆ ಸತ್ತೋಗಿದ್ರೆ ರೈತರು ಏನು ಮಾಡಬೇಕಾಗಿತ್ತು? ರೈತರ ಮೇಲೆ ಅನೇಕ ಕೇಸುಗಳನ್ನು ಹಾಕ್ತಾ ಇದ್ರಿ. ನೀವೇ ಕರೆಂಟ್ ಕೊಟ್ರಿ, ಸಾಯಿಸಿದ್ರಿ ಅಂತೇಳಿ ಒಂದು ಹೂವುಗಳನ್ನು ಅವ್ರ ಮೇಲೆ ಕಟ್ತಾ ಇದ್ರಿ, ಕಟ್ಟಿ ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಈಗ ಸತ್ತಿದೆ, ಇದಕ್ಕೆ ಹೊಣೆ ಯಾರು? ರಾತ್ರಿ ಸತ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ಕರೆಂಟ್ನವ್ರು KB ಅವ್ರು ಬರ್ತಾರೆ, ಹೇಳ್ತಾರೆ ಇಲ್ಲ ಅದು ತಕ್ಷಣ ಡ್ರಿಪ್ ಆಗಿಬಿಡುತ್ತೆ, ವೈರ್ ಹೋಗ್ಬಿಡುತ್ತೆ, ಕರೆಂಟ್ ಪಾಸ್ ಆಗಿರಲ್ಲ, ಆನೆಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತಾರೆ. ಸತ್ತಿದ್ರೆ ಯಾರು ಹೊಣೆ? ಹಾಗಾಗಿ ತಕ್ಷಣ ಇದರಲ್ಲಿ ಇರುವಂಥ ಕಂಬಗಳನ್ನು ತೆರವುಗೊಳಿಸಬೇಕು. ಆ ತೆರವುಗೊಳಿಸೋವರೆಗೂ ಇಲ್ಲಿನ ರೈತರ ಹೋರಾಟವನ್ನು ಕೈ ಬಿಡೋದಿಲ್ಲ. ಹಾಗಾಗಿ ನಾವು ಈಗಲೇ ಕ್ರಮ ಕೈಗೊಳ್ಳಬೇಕು. ನಮ್ಮ 2 ಕಂಬಗಳು ಏನಿದಾವೆ ಇಲ್ಲ ಲೈನ್ ಒಳಗೆ ಬಂದ ಅದನ್ನು ತಪ್ಪಿಸಿ ಹೊರಗಡೆಯನ್ನು ಕೊಡಬೇಕು. ಹಾಗಾಗಿ ನಾವು ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ. ತಕ್ಷಣ ಇದಕ್ಕೆ ಕ್ರಮ ಕೈಗೊಳ್ಳಿದ್ರೆ ಉಗ್ರ ಹೋರಾಟಗಳನ್ನು ಮಾಡ್ತೇವೆ. ಊರು ಊರ ಹೆಸರು? ಸರ್ವೆ ನಂಬರ್? ಅದು ಸರ್ವೆ ನಂಬರು 108 ಉಂಬ್ಳಾವಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಜಮೀನು. ಟ್ರೆಂಚ್ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತೆ ಇದೇ ರೀತಿ ತೋಟದೊಳಗೆ ಒಂದು 11 kV ವೈರು ಕೂಡ ಪಾಸ್ ಆಗಿದೆ. ಅದಕ್ಕೂ ಕೂಡ ಅನೇಕ ಬಾರಿ ಮನವಿಯನ್ನು ಕೊಟ್ಟಿದ್ವಿ. ಅದಕ್ಕೂ ಕೂಡ ನೋಡಿ ರಾತ್ರಿ ಬಂದು ಲೈನನ್ನೇ ಕಟ್ ಮಾಡಿದೆ. ಆನೆ ಅಂದರೆ ಸತ್ತೋಗಿದ್ರೆ ರೈತರು ಏನು ಮಾಡಬೇಕಾಗಿತ್ತು? ರೈತರ ಮೇಲೆ ಅನೇಕ ಕೇಸುಗಳನ್ನು ಹಾಕ್ತಾ ಇದ್ರಿ. ನೀವೇ ಕರೆಂಟ್ ಕೊಟ್ರಿ, ಸಾಯಿಸಿದ್ರಿ ಅಂತೇಳಿ ಒಂದು ಹೂವುಗಳನ್ನು ಅವ್ರ ಮೇಲೆ ಕಟ್ತಾ ಇದ್ರಿ, ಕಟ್ಟಿ ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಈಗ ಸತ್ತಿದೆ, ಇದಕ್ಕೆ ಹೊಣೆ ಯಾರು? ರಾತ್ರಿ ಸತ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ಕರೆಂಟ್ನವ್ರು KB ಅವ್ರು ಬರ್ತಾರೆ, ಹೇಳ್ತಾರೆ ಇಲ್ಲ ಅದು ತಕ್ಷಣ ಡ್ರಿಪ್ ಆಗಿಬಿಡುತ್ತೆ, ವೈರ್ ಹೋಗ್ಬಿಡುತ್ತೆ, ಕರೆಂಟ್ ಪಾಸ್ ಆಗಿರಲ್ಲ, ಆನೆಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತಾರೆ. ಸತ್ತಿದ್ರೆ ಯಾರು ಹೊಣೆ? ಹಾಗಾಗಿ ತಕ್ಷಣ ಇದರಲ್ಲಿ ಇರುವಂಥ ಕಂಬಗಳನ್ನು ತೆರವುಗೊಳಿಸಬೇಕು. ಆ ತೆರವುಗೊಳಿಸೋವರೆಗೂ ಇಲ್ಲಿನ ರೈತರ ಹೋರಾಟವನ್ನು ಕೈ ಬಿಡೋದಿಲ್ಲ. ಹಾಗಾಗಿ ನಾವು ಈಗಲೇ ಕ್ರಮ ಕೈಗೊಳ್ಳಬೇಕು. ನಮ್ಮ 2 ಕಂಬಗಳು ಏನಿದಾವೆ ಇಲ್ಲ ಲೈನ್ ಒಳಗೆ ಬಂದ ಅದನ್ನು ತಪ್ಪಿಸಿ ಹೊರಗಡೆ ವೈರೇ 11 kV ವೈರೇ ಎಲ್ಲ ಪೂರ್ತಿ ಸುಟ್ಟು ಕಟ್ಟಾಗಿ ಬಿದ್ದಿರೋದು. ಅಲ್ಲಿ ಕಟ್ಟಾಗೋ ತನಕನೂ ಸುಟ್ಟು ಕಟ್ಟಾಗಿರೋದು. ಅದು ಅವಾಗಲೇ ಟ್ರಿಪ್ ಆಗುತ್ತೆ, ನಾವೇನು ಮಾಡೋಕ್ಕಾಗತ್ತೆ? ಹಾಗೆ ಹೀಗೆ ಅಂತಿದ್ದಾರೆ ಅವ್ರ ಲೈನ್ಮೆನ್ಗಳು. ಇದಕ್ಕೆ ನಾವು ಯಾರ ಹತ್ರ ಕೇಳ್ಬೇಕು ಸರ್? ಇದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಈಗ ಕಂಡುಹಿಡಿದು ನಾವು ಶಿಫ್ಟ್ ಮಾಡ್ಬೇಕು. ಇದು ಇಲ್ಲೇ ತಕ್ಕ ಕೆಲಸ. ಇದು ಉಂಬ್ಳಾವೈಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಂಬ್ಳಾವೈಲು ಅಂತ, ಅದರಲ್ಲಿ ನಾನು ವಾಸವಾಗಿದ್ದೇನೆ. ಸರ್ವೆ ನಂಬರ್ 107ರಲ್ಲಿ 4 ಎಕರೆ ಜಮೀನಿದೆ. ಆ ಜಮೀನಲ್ಲಿ 1 ಎಕರೆ ತೋಟ ಮಾಡಿ 8 ತೆಂಗಿನ ಗಿಡ, ಅಡಿಕೆ ಗಿಡ ಹಾಳು ಮಾಡಿಬಿಟ್ಟಿದೆ. 2 ಆನೆ ಬಂದು ರಾತ್ರಿ 10:30 11 ಗಂಟೆಗೆ ಬಂದು ಎಲ್ಲ ಹಾಳು ಮಾಡಿ 11 kV ವೈರು ಸತ ಕಟ್ ಮಾಡಿ ಅದು ಸಾಯಬೇಕಾಗಿತ್ತು. ಏನು ಅದೃಷ್ಟಕ್ಕೆ ಹೋಗಿದೆ. ಅರಣ್ಯ ಇಲಾಖೆಯವರು ಇದು ಸೂತ್ರ ಕ್ರಮ ತಗೊತಾ ಇಲ್ಲ. ಇದು ಅರಣ್ಯ ಹೆಚ್ಚಿನ ಕ್ರಮ ವಹಿಸಿ ಇದು ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಪಕ್ಕದಲ್ಲೇ ಕಾಡಿದೆ, ಆ ಕಾಡಿಗೆಲ್ಲ ಬಂದೋಬಸ್ತ್ ಮಾಡಿದ್ಬಿಟ್ರೆ ಭಾರಿ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಇಲ್ಲೇ ಪಕ್ಕದಲ್ಲಿ ಚೌಡಿಕಟ್ಟೆ ಅಂತ ಇದೆ, ಅದು ರಾತ್ರಿ ಎಲ್ಲ ತಿರುಗ್ತಾ ಇರ್ತಾರೆ, ಅವರಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಇದು ಈ ಸಂದರ್ಭದಲ್ಲಿ ಇಷ್ಟ ಹೇಳಕ್ಕೆ